ಹಾಯ್ ಹಲೋ, ನೀವು ನೋಡ್ತಾರ ಬಾಬು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಅಂತ ಹೇಳ್ತಾ. ಸೊ ನಿನ್ನೆ ಹೇಳಿದಾಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೇನೆ ನಾನು. ಏನಪ್ಪ ಅಂತಂದರೆ, ನೀವು ಎಲ್ಲ ನೋಡಿರೋ ಹಾಗೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್. ಸೊ ಅತಿ ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳ್ಬೋದು ಇಂಡಿಯನ್ ಬ್ಯಾಟ್ಸ್ಮನ್ಗಳ ಕಾದಾಟ. ಸೊ ಶ್ರೀಲಂಕಾದವರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೇಕು. ಸೊ ಅದಕ್ಕೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಪೂರ ಮಾಹಿತಿ ಮತ್ತು ಅಪ್ಡೇಟ್ಸ್ ಏನು ನೋಟಿಫಿಕೇಷನ್ಸ್ ಎಲ್ಲವನ್ನು ಹೇಳ್ತೀನಿ. ಸೊ ವಿಡಿಯೋ ಪೂರ ಕೊನೆವರೆಗೂ ತಪ್ಪಲಾರ್ದೆ ಸ್ಕಿಪ್ ಮಾಡಲಾರ್ದೆ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ನನ್ನ ಹತ್ರ ತಪ್ಪಾಗಿದ್ದರೆ ಅದನ್ನ ಕಮೆಂಟ್ ಒಳಗೆ ಹಾಕಿ, ಇದು ತಪ್ಪಾಗಿತ್ತು ಅಂತ ನಾನು ತಿದ್ಕೋತೀನಿ. ಸೊ ಹೋಗೋಣ ಇನ್ನು ಕ್ರಿಕೆಟ್ ಹತ್ರ ಏನಾಗಿದೆ ಅಂತ ನೋಡೋಣ. ಸೊ ನೀವು ನೋಡಿರೋ ಹಾಗೆ ಇಂಡಿಯಾ ಬ್ಯಾಟ್ಸ್ಮನ್ಗಳೇನಿದ್ದಾರಲ್ಲ, ಸೊ ಅವರು KL ರಾಹುಲ್ ಇರಲಿ, ದೇವದತ್ ಪಡಿಕ್ಕಲ್ ಇರಲಿ, ಆಮೇಲೆ ನಮ್ಮ ರಿಷಬ್ ಪಂತ್, ಸೊ ಅವ್ರೇನಿದಾರಲ್ಲ ಇಷ್ಟು ಚೆನ್ನಾಗಿ ಆಡಿದ್ದಾರೆ, ಇಷ್ಟು ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಹೇಳ್ಬೇಕಂತಂದರೆ. KL ರಾಹುಲ್ ಅವರು, ದೇವದತ್ ಪಡಿಕ್ಕಲ್, KL ರಾಹುಲ್ 82 ರನ್ನು, ಆಮೇಲೆ ದೇವದತ್ ಪಡಿಕ್ಕಲ್ 167 ರನ್ನು, ಆಮೇಲೆ ರಿಷಬ್ ಪಂತ್ 39, ಧ್ರುವ ಜುರೇಲ್ 51 ರನ್ ಆಡಿದ್ದಾರೆ. ಸೊ ಏನಪ್ಪ ಅಂತಂದರೆ ಈಗ ಏನು ಡಾಮಿನೇಟ್ ಮಾಡ್ತಿದ್ದಾರೆ IPL-ಅಲ್ಲಿ, ಸೊ ಅವ್ರು ಮಾತ್ರ ಇಲ್ಲ ಚೆನ್ನಾಗಿ ಬ್ಯಾಟ್ ಆಡ್ತಿದ್ದಾರೆ ಗುರು ಹೇಳ್ಬೇಕಂತಂದರೆ. ಯಾಕಂದರೆ ಅವರು ಆಡೋ ರೀತಿ ನೋಡ್ಬೇಕಾದ್ರೆ IPL-ಅಲ್ಲಿ ಅದೇ ಹುಮ್ಮಸ್ಸನ್ನ ಈ ಇಂಡಿಯನ್ ಟೀಮಲ್ಲಿ ತೊಗೊಂಡು ಆಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇನ್ನು ಶ್ರೀಲಂಕಾ ಹತ್ರ ಬಂದರೆ, ಸೊ ಅಲ್ಲಿ ಯಾರೂ ಅಷ್ಟು ಚೆನ್ನಾಗಿ ಆಡಿಲ್ಲ, ಯಾರೂ ಅಷ್ಟು ಡಾಮಿನೇಟ್ ಮಾಡಿಲ್ಲ ಅಂತ ಹೇಳ್ಬೇಕು. ಯಾಕಂದರೆ ಲೈವ್ರು ಉದಾಹರಣೆ ಒಂದು 27 ರನ್ ಆಡಿದ್ದಾರೆ. ಆಮೇಲೆ ಸೊನಾಲ್ ದಿನಾಸ್ ಅವರು ಸೊ 100 ಹೊಡೆದಾರೆ, ಶತಕ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಎನ್ ಡಿಕ್ವೆಲ್, ಸೊ ಅವರು 80 ರನ್ ಆಡಿದ್ದಾರೆ ಹೇಳ್ಬೇಕಂದ್ರೆ. ಆಮೇಲೆ ಜೋರಿಸ್ ಅವರು 10 ರನ್ನು. ಸೊ ಎಲ್ಲರೂ ಅತಿ ಕಡಿಮೆ ಸ್ಕೋರ್ ಆಡಿದ್ದಾರೆ ಅಂತ ಹೇಳ್ಬೋದು. ಈ ಕಡಿಮೆ ಸ್ಕೋರಿಂದ ನಮ್ಮ ಇಂಡಿಯಾ ಟೀಮ್ಗೆ ಸಿಹಿ ಸಿದ್ಧಿ ಕೊಟ್ಟಂಗಾಗಿದೆ ಹೇಳ್ಬೇಕಂತಂದರೆ. ಅಂದರೆ ಈಗ ಇತ್ತೀಚೆಗೆ ಇಲ್ಲಿ ತನಕ ಏನು ಬಂದಿದ್ದಲ್ಲ ಟೆಸ್ಟು, ಆ ಟೆಸ್ಟಲ್ಲಿ ಏನೂ ಅಷ್ಟು ಡಾಮಿನೇಟ್ ಮಾಡಿದ್ದಿಲ್ಲ ನಮ್ಮ ಇಂಡಿಯಾ ಟೀಮ್ನವರು. ಟೆಸ್ಟಲ್ಲಿ ಏನು ಡಾಮಿನೇಟ್ ಮಾಡಿದ್ದಿಲ್ಲ. ಸೊ ಎಲ್ಲಿಂದ ಎನರ್ಜಿ ಬಂತು ನಮ್ಮ ಇಂಡಿಯಾ ಟೀಮ್ಗೆ ಅಂತ ಹೇಳಕ್ಕೆ ಬರೋಲ್ಲ. ಸೊ ಆ ಥರ ಎನರ್ಜಿ ಬೂಸ್ಟ್ ತೊಗೊಂಡು ಆಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಶ್ರೀಲಂಕಾದ ಹತ್ರ ಬಂದರೆ ನಮ್ಮ ಮೊಹಮ್ಮದ್ ಸಿರಾಜ್, DSP ಮೊಹಮ್ಮದ್ ಸಿರಾಜ್ ಅಂತಾರಲ್ಲ, DSP ಮೊಹಮ್ಮದ್ ಸಿರಾಜ್ ಅವರು, ಸೊ ಅವ್ರು ತೊಗೊಂಡಿದ್ದಾರೆ 1 ವಿಕೆಟು. ಆಮೇಲೆ ಪ್ರಸಿದ್ಧ ಕೃಷ್ಣ ಅವರು 1 ವಿಕೆಟು. ಇವರು ನಮ್ಮ ಕನ್ನಡಿಗರ ಹೆಮ್ಮೆಯ ಕುಲಪುತ್ರ ಅಂತ ಹೇಳ್ಬೋದು. ಸೊ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ಬೋದು. ಆಮೇಲೆ ಮನೋಜ್ ಸುತಾರ 4 ವಿಕೆಟ್ ತೊಗೊಂಡಿದ್ದಾರೆ. ಏನು ಗುರು 4 ವಿಕೆಟು ಅಲ್ಲಿಂದ ಬೂಸ್ಟ್ ಬಂತು ಹೇಳೋಕ್ಕಾಗಲ್ಲ. ಸೊ ಎಷ್ಟು ಎನರ್ಜಿ, 4 ವಿಕೆಟ್ ತೊಗೊಂಡಿದ್ದಾರೆ. ಆಮೇಲೆ ಕುಲ್ದೀಪ್ ಯಾದವ್ ಅವರು 1 ವಿಕೆಟು. ಸೊ ರವೀಂದ್ರ ಜಡೇಜಾ ಅವರು 3 ವಿಕೆಟು. ರವೀಂದ್ರ ಜಡೇಜಾ ಈಗ ಗೊತ್ತಿದೆಲ್ಲ ನಿಮಗೆ, ಡೈಲಾಗ್ ಸೈನ್ಸ್ ಹೆಂಗೆ ಯಾವ ಥರ ಇದೆ ಅದು ಗೊತ್ತಿಲ್ಲ. ಸೊ ಈ ಥರ ಆಡಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್. ಬಾಲಿಂಗಲ್ಲೂ ಅದೇ ಥರ ಡಾಮಿನೇಟ್ ಮಾಡಿದ್ದಾರೆ, ಬ್ಯಾಟಿಂಗಲ್ಲೂ ಅದೇ ಥರ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶ್ರೀಲಂಕಾ ಅಂದರೆ ಶ್ರೀಲಂಕಾದವ್ರ ಹತ್ರ ಬಂದರೆ ಅವರಲ್ಲಿ ಒಬ್ಬನು 4 ವಿಕೆಟ್ ತೊಗೊಂಡಿದ್ದಾರೆ. ಸೊ ಕೇಸರ್ ನೂರ ಅಂತವರು 1 ವಿಕೆಟ್ ತೊಗೊಂಡಿದ್ದಾರೆ. ಪ್ರಭತ್ ಜೋಸರಿಯಾ ಅವರು 3 ವಿಕೆಟ್ ತೊಗೊಂಡಿದ್ದಾರೆ. ಲಹೀರ್ ಕುಮಾರ್ 2 ವಿಕೆಟ್ ತೊಗೊಂಡಿದ್ದಾರೆ. ಸೊ ಅವರಲ್ಲಿ ಕೂಡ ಅದೇ ಥರ ಸೇಮ್ ಕಂಡು ಬಂದಿದೆ ಆಟ. ಆದರೆ ಏನಾದ್ರೆ ನಮ್ಮಲ್ಲಿ ಇಂಡಿಯಾ ಟೀಮಿನ ಬ್ಯಾಟಿಂಗ್ ಇದೆಲ್ಲ ಅದು ಹೆಚ್ಚಾಗಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಅದು ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲೇ. ಸೊ ಇನ್ನು ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸಲ್ಲಿ, ಸೊ ಇವತ್ತೇನು ನಡೆದಿದ್ದಲ್ಲ ಆ ಟೆಸ್ಟಲ್ಲಿ ಬಂದಿದೆ ಅಂತಂದರೆ ಹೇಳ್ಬೇಕು. ಸೊ ಯಾರಪ್ಪ ಅಂತಂದರೆ ಯಶಸ್ವಿ ಜೈಸ್ವಾಲ್ 0 ರನ್ ಆಡ್ತಾರೆ. ಯಾಕಪ್ಪ ಈ ಥರ? ಸೊ ಎಲ್ಲದರಲ್ಲೂ ಯಾಕೋ ಕಳಪೆ ಪ್ರದರ್ಶನ ಕಂಡು ಬರ್ತಿದೆ ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ದಿಂದ. ಆಮೇಲೆ KL ರಾಹುಲ್ ಅವರಿಂದ 35 ರನ್ನು ಅವರು ಒಳ್ಳೆ ಒಂದು ಆಟ ಆಡಿದ್ದಾರೆ, ಸ್ವಲ್ಪ ತಂದು ಕೊಟ್ಟಿದ್ದಾರೆ ರನ್ಸ್ ಅಂತ ಹೇಳ್ಬೋದು, ಸ್ಕೋರು. ಆಮೇಲೆ ದೇವದತ್ ಪಡಿಕ್ಕಲ್ 44 ರನ್ನು. ಸೊ ಹಿಂದಿನ ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟು ಆಡಿದರು? 167 ರನ್ ಆಡಿದರು. ಸೊ ಈ ಸಲ ಏನಂದರೆ 44 ರನ್ ಆಡಿದ್ದಾರೆ 25 ಬಾಲಿಗೆ. ಸೊ ಈ 2 ಇನ್ನಿಂಗ್ಸಲ್ಲಿ ಟೋಟಲ್ಲು 200 ರನ್ ಬಂದಂಗೆ ಐತೆ ಹೇಳ್ಬೇಕಂತಂದರೆ.
ಆಮೇಲೆ ಶುಭ್ಮನ್ ಗಿಲ್ ಅವರು 8 ರನ್ನು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ರಿಷಬ್ ಪಂತ್ ಅವರು 60 ರನ್ ಆಡಿದ್ದಾರೆ. ಆಮೇಲೆ ಎಷ್ಟು ರಿಷಬ್ ಪಂತ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟಾಗಿದ್ರು, 39 ಆಡಿದರು. ಸೊ ಈಗ ಕಾಣ್ತಿದ್ದಲ್ಲ ನಿಮಗೆ, ಈ 39 ಇಷ್ಟು ಈ ಥರ ಸ್ಕೋರ್ ಇದೆ ನಮ್ಮ ಇಂಡಿಯಾ ಟೀಮಿಂದು. ಸೊ ನೋಡ್ಕೊಳ್ಳಿ, ಸೊ ಯಾವ ಥರ ಕಂಡು ಬರ್ತಿದ್ದೆ ನಮ್ಮ ಇಂಡಿಯಾದ ಪ್ರದರ್ಶನ. ಆಮೇಲೆ ಇನ್ನು ಅದೇ ಸೆಕೆಂಡ್ ಇನ್ನಿಂಗ್ಸ್ ಆಯ್ತು, ಧ್ರುವ್ ಅವರು ರವೀಂದ್ರ ಜಡೇಜಾ ಧ್ರುವ್ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಥರ ನಮ್ಮ ಇಂಡಿಯಾದ ಫಸ್ಟ್ ಇನ್ನಿಂಗ್ಸು ಮತ್ತು ಸೆಕೆಂಡ್ ಇನ್ನಿಂಗ್ಸು ಈ ಥರ ಆಗಿದೆ. ಸೊ ಏನು ಮಾಡೋಕ್ಕೆ ಬರೋಲ್ಲ. ಸೊ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಬ್ಯಾಟಿಂಗಲ್ಲಿ. ಸೊ ಅದೇ ನಮಗೆ ಒಂಥರ ಖುಷಿ ಅಂತ ಹೇಳ್ಬೋದು. ಸೊ ಆಯಿತು, ಇನ್ನು ಇವತ್ತು ಸ್ಟಂಪ್ಸ್ ಆಗಿದೆ, 5-6 ಆಗಿದೆ ಸ್ಟಂಪ್ಸು. ಇನ್ನು ನಾಳೆಯಿಂದ ಯಾವ ಥರ ಆಡ್ತಾರೆ. ಸೊ ಇನ್ನೇನಿದೆ ಇಂಪಾರ್ಟೆಂಟ್ ಇನ್ನೊಂದು ಮಾಹಿತಿ ಹೇಳ್ಬೇಕಂತಂದರೆ 288 ರನ್ ಬೇಕಾಗಿದೆ. ಅದಕ್ಕಂತಂದ್ರೆ ಶ್ರೀಲಂಕಾಗೆ 288 ರನ್ ಬೇಕಾಗಿದ್ದಾವೆ. ಸೊ ಏನಪ್ಪ ಅಂತಂದರೆ ನಾಳೆ ಅನ್ನೋದ್ರಲ್ಲಿ 288 ರನ್ ಹೊಡಿಬೇಕು ಶ್ರೀಲಂಕಾದವರು. ಸೊ ಏನಾಗುತ್ತೆ ಆಟ, ಯಾವ ಥರ ಆಗುತ್ತೆ, ಸೊ ಇಷ್ಟು ನಿಮಗೆ ಅಪ್ಡೇಟ್ ಸಿಗ್ತಲ್ಲ. ಸೊ ನೀವು ಇಲ್ಲಿ ಅಲ್ಲಾದರೂ ತಪ್ಪು ಕಂಡಿತ್ತು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟು ನಮಗಿರಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನ. ಗುಡ್ ಬೈ, ಜೈ ಶ್ರೀರಾಮ್, ಟಾಟಾ, ಬೈ ಬೈ.